ಹೆಲೋ ಫ್ರೆಂಡ್ಸ್, ಸ್ವಾದಿಷ್ಟ ಅಭಿರುಚಿಗೆ ಸ್ವಾಗತ. ನಾನು ಕಾವ್ಯ. ಇವತ್ತು ನಾನಿಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವ ಮತ್ತು ಹಾಗೆ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರುವ ಬೆಳ್ಳುಳ್ಳಿ ಉಪ್ಪಿನಕಾಯಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದಂತೂ ತುಂಬ ರುಚಿಯಾಗಿರುತ್ತೆ. ಕೇವಲ 5 ನಿಮಿಷದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಬೋದು ಮತ್ತು 6 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡ್ಬೋದು. ಸೊ ಇದರ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಈ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನಿಲ್ಲಿ ಬ್ಯಾಡಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸುಮಾರು 3/4 ಕಪ್ಪಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು, ಕ್ರಿಸ್ಪ್ ಆಗಬೇಕು. ಅದಾದ ನಂತರ ಇದನ್ನು ಮಿಕ್ಸಿಯಲ್ಲೇ ಈ ಥರ ಪುಡಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ತರಿ ಇದ್ದರೂ ಸಹ ಪರವಾಗಿಲ್ಲ, ಇದನ್ನೇ ಮಿಕ್ಸಿ ಜಾರಲ್ಲೇ ಸಹ ಪುಡಿ ಮಾಡ್ಕೊಳ್ಬೋದು. ಜೊತೆಗೆ ನಾನಿಲ್ಲಿ ಸುಮಾರು 7ರಿಂದ 8 ದಪ್ಪ ಬೆಳ್ಳುಳ್ಳಿನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ನೀಟಾಗಿ, ಒಂಚೂರು ಸಹ ಸಿಪ್ಪೆ ಇರಬಾರ್ದು, ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ದಪ್ಪ ಇದ್ದಷ್ಟು ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ, ಯಾಕಂದರೆ ಅದು ಉಪ್ಪು ಹುಳಿ ಖಾರ ಎಲ್ಲ ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಸೊ ಬೆಳ್ಳುಳ್ಳಿ ದಪ್ಪ ಇದ್ದಷ್ಟು ಒಳ್ಳೆಯದು. ಇಲ್ಲಿ ನಾನು ಒಂದು ದಪ್ಪ ಗಾತ್ರದ ನಿಂಬೆಹಣ್ಣನ್ನು ಹಿಂಡ್ಕೊಂಡು ರಸ ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಅರಿಶಿಣದ ಪುಡಿ, ಇದು ಮನೆಯಲ್ಲೇ ಮಾಡಿರುವಂಥ ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು. ಇಲ್ಲಿ ನಾನು ಪುಡಿ ಉಪ್ಪು ತೊಗೊಂಡಿದ್ದೀನಿ. ಸೊ ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ, ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಟೇಸ್ಟಿಯಾದಂಥ ಉಪ್ಪಿನಕಾಯಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಹಿಡಿದಿಟ್ಕೊಂಡಿರುವಂಥ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ. ಬೌಲ್ ಡ್ರೈ ಇರಬೇಕು ಮತ್ತು ನೀಟಾಗಿ ವಾಶ್ ಆಗಿರಬೇಕು, ಒಂಚೂರು ಸಹ ತೇವಾಂಶ ಇರಬಾರ್ದು, ಆ ಥರದ್ದು ಕಂಟೈನರ್ ತೊಗೊಳ್ಳಿ. ಇಲ್ಲಿ ನಾನು ನಿಂಬೆ ರಸ ಫುಲ್ಲು ಸೇರಿಸ್ತಾ ಇದ್ದೀನಿ. ಒಂದು ದಪ್ಪ ಗಾತ್ರದ ನಿಂಬೆಹಣ್ಣು, ಅದರದ್ದು ರಸ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಫುಲ್ ಸೇರಿಸ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಸುಮಾರು 2ರಿಂದ 3 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ ಸೇರಿಸ್ತಾ ಇದ್ದೀನಿ. ರುಚಿಗೆ ಅನುಗುಣವಾಗಿ ಸ್ವಲ್ಪ ಖಾರ ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಟೇಸ್ಟಿಯಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಖಾರದ ಪುಡಿ ಮುಂದಿದ್ರೆ ಒಳ್ಳೆಯದು. ಅದಾದ ನಂತರ ನಾನಿಲ್ಲಿ ಉಪ್ಪು ಸಹ ಸೇರಿಸ್ತಾ ಇದ್ದೀನಿ. ಇದು ಅಷ್ಟೇ, ಉಪ್ಪು ಸ್ವಲ್ಪ ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಅದು ಹೀರ್ಕೊಳ್ಳೋದ್ರಿಂದ. ಇಲ್ಲಿ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಇದನ್ನು ಸೇರಿಸಿ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿಗೆ ಸಕ್ಕರೆ ಸೇರಿಸೋದ್ರಿಂದ. ಸೊ ಮಿಸ್ ಮಾಡದೆ ಸಕ್ಕರೆ ಆ್ಯಡ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಉಪ್ಪು ಹುಳಿ ಖಾರ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ನಿಮಗೆ ಸ್ವೀಟ್ ಅನಿಸುತ್ತೆ, ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಬೆಳ್ಳುಳ್ಳಿ ಎಸ್ಳಿಗೂ ಸಹ ಉಪ್ಪು ಖಾರ ಹುಳಿ ಚೆನ್ನಾಗಿ ಕೋಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಷ್ಟೊಂದು ಥರ ಉಪ್ಪಿನಕಾಯಿಗಳನ್ನ ಮಾಡ್ಕೊಳ್ತಿರ್ತೀವಿ. ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ, ಇಲ್ಲಾಂದರೆ ಮಿಕ್ಸ್ ಉಪ್ಪಿನಕಾಯಿ. ಸೊ ಈ ಬೆಳ್ಳುಳ್ಳಿ ಉಪ್ಪಿನಕಾಯಿ ಒಂದು ಡಿಫ್ರೆಂಟ್ ಟೇಸ್ಟ್ ಮತ್ತು ಡಿಫ್ರೆಂಟಾಗಿ ಮಾಡೋವಂಥದ್ದು, ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಆರೋಗ್ಯಕರ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಬೆಳ್ಳುಳ್ಳಿಗೆಲ್ಲ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಕೋಟಾಗಿದೆ, ನೋಡ್ತಾ ಇದ್ದೀರಲ್ಲ. ಈ ಥರ ಆದಮೇಲೆ ಹಾಗೆ ಇಡಿ. ನೆಕ್ಸ್ಟ್ ನಾವಿಲ್ಲಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಇಲ್ಲಿ ನಾನು ಒಗ್ಗರಣೆಗೆ ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆನ ಬಳಸ್ತಿದ್ದೀನಿ. ಇದು ತುಂಬ ಆರೋಗ್ಯಕರ ಮತ್ತು ಇದು ಉಪ್ಪಿನಕಾಯಿಗೆ ಹೇಳಿ ಮಾಡಿಸಿದಂಥದ್ದು. ನಾನಿಲ್ಲಿ ಉಪ್ಪಿನಕಾಯಿಗೆ ಅಂತಲೇ ಈ ಥರ ಸಾಸಿವೆ ಎಣ್ಣೆ ತೆಗೆದಿಟ್ಕೊಂಡಿರ್ತೀನಿ. ಬಾಣಲಿ ಕಾದಿದ್ದಾದಮೇಲೆ ಸುಮಾರು 4ರಿಂದ 5 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆನ ಹಾಕಬೇಕಾಗುತ್ತೆ. ಇದು ಚೆನ್ನಾಗಿ ಕಾಯಬೇಕು, ಸ್ವಲ್ಪ ಹೊಗೆ ಬರೋ ಥರ ಕಾಯಬೇಕು. ಕಾದಿದ್ದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಸುಮಾರು 1 ಟೇಬಲ್ ಸ್ಪೂನಷ್ಟು ಇಂಗು. ಸಾಸಿವೆ ಚಟಪಟ ಅಂದಮೇಲೆ ಇಂಗನ್ನು ಸೇರಿಸ್ಕೊಳ್ಬೇಕು. ಈ ಸಾಸಿವೆ ಎಣ್ಣೆ ಉಪ್ಪಿನಕಾಯಿಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಮತ್ತು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಇದು ಒಳ್ಳೆ ಪ್ರಿಸರ್ವೇಟಿವ್ ಕೂಡ ಮತ್ತು ಆರೋಗ್ಯಕರನೂ ಕೂಡ. ನೋಡಿ, ಈ ಥರ ಚೆನ್ನಾಗಿ ಸಾಸಿವೆ ಎಲ್ಲ ಚಟಪಟ ಅನ್ನಬೇಕು. ಸಾಸಿವೆ ಎಣ್ಣೆ, ಇಂಗು ಮತ್ತು ಸಾಸಿವೆ ಹಾಕಿದ ಮೇಲೆ ಅದು ರುಚಿನೇ ಬೇರೆ ಆಗುತ್ತೆ ಮತ್ತು ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಇದು ಚೆನ್ನಾಗಿ ಕಾದಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡಿ. ಇದರಲ್ಲಿ ಇನ್ನೊಂದು ಟಿಪ್ಸ್ ಅಂದರೆ, ಈ ಎಣ್ಣೆ ಆಫ್ ಮಾಡಿದಾದಮೇಲೆ ಆರಬೇಕು, ಚೆನ್ನಾಗಿ ಕೂಲ್ ಡೌನ್ ಆಗಬೇಕು. ಅದಾದಮೇಲೆ ನೀವು ಉಪ್ಪಿನಕಾಯಿಗೆ ಹಾಕಬೇಕಾಗತ್ತೆ, ಬಿಸಿಲಿ ಹಾಕಬಾರ್ದು ಉಪ್ಪಿನಕಾಯಿಗೆ. ನೋಡಿ, ಈಗ ಚೆನ್ನಾಗಿ ಆರಿದ್ದಾಗಿದೆ, ಕೂಲ್ ಡೌನ್ ಆಗಿದೆ. ಇವಾಗ ನಾನು ಇದನ್ನು ಉಪ್ಪಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಸಹ ಎಣ್ಣೆ ಹಾಕ್ಕೊಳ್ಬೋದು. ಎಣ್ಣೆ ಹಾಕಿದಷ್ಟು ತುಂಬ ರುಚಿ ಇರುತ್ತೆ ಮತ್ತು ತುಂಬ ಲಾಂಗ್ ಟೈಮ್ ಇದನ್ನು ಸ್ಟೋರ್ ಮಾಡ್ಬೋದು. ಇದರ ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ.
ನೋಡಿ ಹಾಕಿದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ಎಲ್ಲ ಉಪ್ಪಿನಕಾಯಿಗೆ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು, ಚೆನ್ನಾಗಿ ಕೋಟ್ ಆಗಬೇಕು ಎಣ್ಣೆ ಎಲ್ಲ, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಸಹ ಇದೆ. ಬೆಳ್ಳುಳ್ಳಿ ಸೇವಿಸೋದ್ರಿಂದ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಕೊಲೆಸ್ಟ್ರಾಲ್ BP ಕಮ್ಮಿ ಆಗುತ್ತೆ, ಮತ್ತು ಬೋನ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಕೋಲ್ಡ್ ಕಾಫ್ ಇದ್ದರೆ ಅದಕ್ಕೂ ಸಹ ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ಹಾಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ದಿನ ಈ ಥರ ಒಂದು ಬೆಳ್ಳುಳ್ಳಿ ಸೇವಿಸೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ. ಈ ಬೆಳ್ಳುಳ್ಳಿ ಉಪ್ಪಿನಕಾಯಿನ ಡೈಲಿ ಒಂದು ಇಲ್ಲ 2 ನೀವು ಕನ್ಸ್ಯೂಮ್ ಮಾಡ್ಬೋದು. ಪರಾಟ ಜೊತೆ, ಚಪಾತಿ ಜೊತೆ, ಕರ್ಡ್ ರೈಸ್ ಜೊತೆ ಅಂತೂ ಇದು ಸೂಪರ್ ಕಾಂಬಿನೇಷನ್. ಸೊ ಡೈಲಿ ಒಂದು ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆ ಅಲ್ವಾ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ, ಕೋಟಿಂಗ್ ಚೆನ್ನಾಗಾಗಿದೆ. ಇದನ್ನು ಹಾಗೆ ಇಟ್ಬಿಡಿ, ಮುಚ್ಚಿಟ್ಬಿಟ್ಟು ಒಂದು 2 to 3 ಡೇಸ್ ಇದನ್ನು ಹಾಗೆ ಆಚೆ ಇಡಿ. ಡೈಲಿ ಒಂದು ಸಲ ನೀವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಕೋಟಿಂಗ್ ಚೆನ್ನಾಗಾಗಬೇಕು, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಿದ್ದೀನಿ. ಇದು ನೆಕ್ಸ್ಟ್ ಡೇಗೆ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಬೆಳ್ಳುಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಹೀರ್ಕೊಂಡಾದ್ಮೇಲೆ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಇದನ್ನು ಹಾಗೆ ಮುಚ್ಚಿಟ್ಕೊಂಡು ನೀವು ಆಚೆ ಒಂದು 2 to 3 ಡೇಸ್ ಆಚೆ ಇಟ್ಕೊಳ್ಳಿ. ಈ ಉಪ್ಪಿನಕಾಯಿನ ಯಾರು ಬೇಕಾದ್ರೂ ಸಹ ಪ್ರಿಪೇರ್ ಮಾಡ್ಬೋದು. ಬ್ಯಾಚುಲರ್ಸ್ ಆಗಲಿ, ಸಣ್ಣ ವಯಸ್ಸವರಾಗಲಿ, ಯಾರು ಬೇಕಾದ್ರೂ ಸಹ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡಿ ಇದು ಮುಚ್ಚಿಟ್ಟಿದ್ದೀನಿ, ಹಾಗೆ ಇಟ್ಕೊಳ್ಳಿ. ಡೈಲಿ ಒನ್ಸ್ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಷ್ಟೆ. ನೋಡಿ ಇದು ಒಂದು 2 ಡೇಸ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಸೈಜಲ್ಲಿ ಎಷ್ಟು ಶ್ರಿಂಕ್ ಆಗಿದೆ ಬೆಳ್ಳುಳ್ಳಿ ಎಲ್ಲ. ದಪ್ಪ ಇದ್ದಿದ್ದು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಉಪ್ಪು ಖಾರ ಹುಳಿ ಹೀರ್ಕೊಂಡಾದ್ಮೇಲೆ ಸೈಜ್ ಸ್ವಲ್ಪ ಕಮ್ಮಿ ಆಗಿದೆ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ನೋಡಿ ಸ್ವಲ್ಪ ಗಟ್ಟಿಯಾದಂಗೆ ಆಗಿದೆ. ಹಾಗೆ ನಾವು ಹಾಕಿರುವಂಥ ಎಣ್ಣೆ, ನಿಂಬೆ ರಸ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ನೀವು ಎಷ್ಟು ಬೇಕಾದರೂ ಸಹ ಎಣ್ಣೆ ಹಾಕ್ಕೊಳ್ಬೋದು. ಹಾಕಿದಷ್ಟು ತುಂಬ ರುಚಿ ಇರುತ್ತೆ ಮತ್ತು ತುಂಬ ದಿನ ಸ್ಟೋರ್ ಮಾಡ್ಬೋದು. ನೋಡಿ ತೋರಿಸ್ತಾ ಇದ್ದೀನಿ, ಬೆಳ್ಳುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಮತ್ತು ಕಲರು ಸಹ ಚೇಂಜ್ ಆಗಿದೆ ಅಲ್ವಾ. ಮುಂಚೆ ಇದ್ದಿದ್ದಕ್ಕೂ ಇವಾಗಲೂ ಕಲರ್ ಚೇಂಜ್ ಆಗಿದೆ. ನೋಡಿ ಇದನ್ನು ಕಟ್ ಮಾಡಿ ಸಹ ನಾನು ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಕಟ್ ಆಗುತ್ತೆ, ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೇ ಇಲ್ಲ. ಹಾಗೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರೋದ್ರಿಂದ ಕಲರು ಸಹ ಚೇಂಜ್ ಆಗಿದೆ. ಮೊದಲಿಗೆ ಇದು ತುಂಬ ಗಟ್ಟಿ ಇರುತ್ತೆ ಬೆಳ್ಳುಳ್ಳಿ ನೀವು ನೋಡೋದಾದರೆ. ಇದು ಹೀರ್ಕೊಂಡಾದ್ಮೇಲೆ ಉಪ್ಪು ಖಾರ ಎಲ್ಲ ಹೀರ್ಕೊಂಡಾದ್ಮೇಲೆ ಸ್ವಲ್ಪ ಸಾಫ್ಟಾಗಿ ಒಳ್ಳೆ ಟೇಸ್ಟ್ ಇರುತ್ತೆ, ಕ್ರಂಚಿಯಾಗಿರುತ್ತೆ ನೀವು ತಿನ್ನೋಕ್ಕೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ಲ ಉಪ್ಪಿನಕಾಯಿ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ, ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಮಕ್ಕಳು ತಿನ್ನಲ್ಲ ಅಂದವರು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಬೆಳ್ಳುಳ್ಳಿ ತಿನ್ನೋದ್ರಿಂದ ಇಮ್ಯೂನ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಮಕ್ಕಳಿಗೂ ಸಹ ನೀವು ಇದನ್ನು ಕೊಡ್ಬೋದು. ಹಾಗೆ ಲಂಚ್ ಬಾಕ್ಸ್ಗೆಲ್ಲ ಇದು ಒಂದು ಒಳ್ಳೆ ಕಾಂಬಿನೇಷನ್. ನಾನಿವತ್ತು ಕರ್ಡ್ ರೈಸ್ ಜೊತೆ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಬಾಣಂತಿಯರಿಗೂ ಸಹ ಒಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು. ಇದು ಪರಾಟ ಜೊತೆ, ಚಪಾತಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಹಾಗೆ ಏನೂ ಇಲ್ಲ ಅಂದರೂ ಪ್ಲೇನ್ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ಈ ಬೆಳ್ಳುಳ್ಳಿ ಉಪ್ಪಿನಕಾಯಿನ ನೆಂಚ್ಕೊಂಡು ತಿಂದರೆ, ಇಲ್ಲ ಜೊತೆ ಕಲಿಸ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ. ಹಾಗೊಮ್ಮೆ ಟ್ರೈ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ಲ ಉಪ್ಪಿನಕಾಯಿ. ತುಂಬ ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಇಷ್ಟು ಆರೋಗ್ಯಕರ ಗುಣಗಳಿರುವ, ಹೆಲ್ತ್ ಬೆನಿಫಿಟ್ಸ್ ಇರುವ, ಮೆಡಿಸಿನಲ್ ವ್ಯಾಲ್ಯೂ ಇರುವ ಉಪ್ಪಿನಕಾಯಿನ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ ಅಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ಉಪ್ಪಿನಕಾಯಿನ ಆಚೆ ಕಡೆ ಆದರೆ 1 ವೀಕ್ ಇಟ್ಕೊಳ್ಬೋದು. ನೀವು ಫ್ರಿಜ್ಜಲ್ಲಿ ಇಡೋದಾದರೆ ಆರಾಮ್ಸೆ 6 ಮಂತ್ಸ್ ಇದನ್ನ ಇಟ್ಕೊಳ್ಬೋದು. ನಾನಿವತ್ತು ಕರ್ಡ್ ರೈಸ್ ಜೊತೆ ಹೆಸರು ಕಾಳು ಮತ್ತು ಬೀನ್ಸ್ ಪಲ್ಯನ ಮಾಡ್ಕೊಂಡಿದ್ದೆ. ಇದು ತುಂಬ ಸಿಂಪಲ್ಲಾಗಿದ್ದು ತುಂಬಾ ಟೇಸ್ಟಿಯಾಗಿತ್ತು. ಮುಂದಿನ ಒಂದು ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.